ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಮನೆ ಮದ್ದು ಭಾಗವಾಗಿ ವಾಕಿಂಗ್ ಅಂದ್ರೆ ನಡಕ ಅನ್ನೋದು ಉತ್ತಮ, ಓಡೋದು ಅನ್ನೋದು ಒಳ್ಳೇದಲ್ಲ. ಅಂದ್ರೆ ವ್ಯಾಯಾಮ ಅಂದ್ರೆ ಒಳ್ಳೆಯ ವ್ಯಾಯಾಮ ಏನಪ್ಪಾ ಅಂತಂದ್ರೆ ವಾಕಿಂಗ್ ವಾಕಿಂಗ್ ಅನ್ನೋದು ಅತ್ಯುತ್ತಮ ವ್ಯಾಯಾಮ. ಅಂದ್ರೆ ನಡಕ ಅನ್ನೋದು ಅತ್ಯುತ್ತಮ ವ್ಯಾಯಾಮ. ಇದ್ರ ಬಗ್ಗೆ ಪೂರ್ತಿ ತಿಳುವಳಿಕೆ ನಾವು ತಗೊಳಕ್ಕೆ ಪ್ರಯತ್ನ ಮಾಡೋಣ. ಸ್ನೇಹಿತರೆ ನೋಡಿ, ಈ ನಡಕ ಅನ್ನೋದು ನೋಡಿದ್ರೆ ನಡಕ ಅನ್ನೋದು ಅತ್ಯುತ್ತಮ ವ್ಯಾಯಾಮ ಅಂತ ಈಗಾಗಲೇ ಹೇಳ್ತಾ ಇದೀವಿ. ಆದ್ರೆ ಅದೃಶ್ಯ ಅಂದ್ರೆ ಹೇಳ್ಬೇಕಂದ್ರೆ ಈ ದುರದೃಷ್ಟವಶಾತ್ ಏನಾಗ್ತದೆ, ನಾವು ಇತ್ತೀಚಿನ ಕಾಲದಲ್ಲಿ ಸ್ವಲ್ಪ ಗಮನಿಸಿದ್ರೆ ಈ ವ್ಯಾಯಾಮದಲ್ಲಿ ನಾವು ಈ ನಡಕನ ಸೇರಿಸಿಲ್ಲ ಅಲ್ವಾ. ನಡಕ ಅನ್ನೋದು ನಾವೇನ್ ಮಾಡಿದ್ವಿ, ಯಾವುದೇ ವ್ಯಾಯಾಮ ಪ್ರಕ್ರಿಯೆಯಲ್ಲಿ ನಾವು ಮಾಡ್ತೀವೋ ಅದ್ರ ಒಳಗಡೆ ಇದು ಸೇರ್ಸಕ್ ಹೋಗಿಲ್ಲ, ಸೇರ್ಸಲ್ಲ. ಯಾಕಂದ್ರೆ ಇದು ನಾವು ಎಷ್ಟೋ ಒಂಥರ ಸುಲಭವಾಗಿ ತಗೊಂತೀವಿ. ಅಂದ್ರೆ ಇದೇನು ಇಲ್ಲ, ಇದರಲ್ಲಿ ಏನು ಇಲ್ಲ ಅಂತ ಅಂತ ಅನ್ಕೊಂತಾ ಇರ್ತೀವಿ. ಆದ್ರೆ ಈ ಕಾರ್ಯಕ್ರಮ ಅಂದ್ರೆ ಈ ಅಂಶ ಇವತ್ತಿನ ಸೆಷನ್ ಅಲ್ಲಿ ನೀವು ಒಂದ್ಸರಿ ಅರ್ಥ ಮಾಡ್ಕೊಂಡ್ರೆ ಖಂಡಿತವಾಗಿ ನೀವು ಈ ವ್ಯಾಯಾಮದಲ್ಲಿ ಯಾವುದೇ ವ್ಯಾಯಾಮ ನೀವು ಮಾಡ್ತಾ ಇದ್ರು, ಸೂರ್ಯ ನಮಸ್ಕಾರಗಳು, ಯೋಗಾಸನಗಳು, ಮತ್ತೆ ಯಾವುದೇ ಜಿಮ್ಗೆ ಹೋಗೋದು, ಇನ್ನೊಂದು ಯಾವುದೇ ಮಾಡ್ತಾ ಇದ್ರು ಅದ್ರ ಭಾಗವಾಗಿ ಈ ನಡಕ ಅನ್ನೋದು ಖಂಡಿತವಾಗಿ ಸೇರಿಸ್ಕೊಳ್ಳಿ. ಅದು ನಿಮ್ಗೆ ಎಷ್ಟು ಫಲಿತಗಳು ಕೊಡ್ತದೆ, ಯಾವ ತರ ಒಳ್ಳೇದು ಅಂತ ನಾನು ನಿಮ್ಗೆ ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಈ ತರ ನೋಡಿದ್ರೆ ಸ್ನೇಹಿತರೆ, ವ್ಯಾಯಾಮ ಅನ್ನೋದು ಕಡ್ಡಾಯ. ವ್ಯಾಯಾಮ ಅನ್ನೋದು ಕಡ್ಡಾಯ ಅಂದ್ರೆ ಯಾವುದೇ ಯೋಗಾಸನಗಳು, ಮತ್ತೆ ಸೂರ್ಯ ನಮಸ್ಕಾರಗಳು, ಮತ್ತೆ ಎಕ್ಸಸೈಸಸ್, ಫಿಸಿಕಲ್ ಎಕ್ಸಸೈಸ್ ಆಗ್ಬೋದು, ಇದೆಲ್ಲಾನು ಕಡ್ಡಾಯ. ಅದ್ರ ಭಾಗವಾಗಿ ಈ ನಡಕ ಅನ್ನೋದು ಖಂಡಿತವಾಗಿ ಸೇರಿಸ್ಕೊಳ್ಳಿ. ನಡಕ ನೋಡಿ, ಇದು ಪ್ರತಿಯೊಂದು ದಿವಸ ನಡಿಬೇಕಾಗತ್ತೆ. ಸುಮಾರು ಎಷ್ಟು ನಡಿಬೇಕಾಗತ್ತೆ? 1 ಗಂಟೆ 15 ನಿಮಿಷ, ಇಲ್ಲಾಂದ್ರೆ ಒಂದೂವರೆ ಗಂಟೆ ಖಂಡಿತವಾಗಿ ಕಡ್ಡಾಯವಾಗಿ ನೀವು ಪ್ರತಿದಿನ ನಡಿಬೇಕಾಗತ್ತೆ ಸ್ನೇಹಿತರೆ. ಈ ನಡಕ ಮಾಡ್ತಾ ಇದ್ರೆ ಏನಾಗ್ತದೆ ನೋಡಿ, ನಾವು ಯಾವಾಗ್ಲೂ ಕೂತ್ಕೊಂಡೇ ಕೆಲಸ ಮಾಡ್ತಾ ಇರ್ತೀವಿ. ಯಾವಾಗ್ಲೂ ಏನ್ ಮಾಡ್ತೀವಿ? ಕೂತ್ಕೊಂಡು ಜಾಸ್ತಿ ಕೆಲಸ ಮಾಡ್ತಾ ಹೋಗ್ತೀವಿ. ಅವಾಗ ನಮ್ಮ ಒಳಗಡೆ ಒತ್ತಡ ಅನ್ನೋದು ನಾವು ಉತ್ಪನ್ನ ಆಗ್ತಾ ಇರ್ತದೆ. ಜಾಸ್ತಿ ಒತ್ತಡ ದೇಹದಲ್ಲೇ ಪ್ರತಿ ಸ್ನಾಯುಗಳು ಎಲ್ಲ ನೋಡಿದ್ರೆ, ಈ ಸ್ನಾಯುಗಳೆಲ್ಲನೂ ಎಲ್ಲ ಅವಯವಗಳಿಗೆ ಒಂದು ಒತ್ತಡ ಅನ್ನೋದು ಈಗಾಗಲೇ ಅದ್ರ ಒಳಗಡೆ ಸೇರ್ಕೊಂಡಿರ್ತದೆ. ಆ ಒತ್ತಡವನ್ನು ತೆಗೆದಾಕ್ಬೇಕಂದ್ರೆ ನಿಮ್ಗೆ ಒಳ್ಳೆಯ ವ್ಯಾಯಾಮ ಏನಪ್ಪಾ ಅಂತಂದ್ರೆ ಈ ನಡಕ ಅಂತ ಅರ್ಥ ಮಾಡ್ಕೊಳ್ಳಿ. ಮತ್ತೆ ಈ ನಡಕ ಅನ್ನೋದು ನೋಡಿ, ಎಷ್ಟು ವೇಗವಂತವಾಗಿ ಮಾಡಿದೀವಿ ಅಂತ ಏನು ಬೇಕಾಗಿಲ್ಲ. ಅಂದ್ರೆ ನಡಕ ಮಾಡ್ತೀವಿ, ಆದ್ರೆ ವೇಗವಂತವಾಗಿ ನಡಕ ಮಾಡ್ತಾ ಇದೀವಿ ಅಂತಂದ್ರೆ ಅದು ನಮ್ಗೆ ಅವಶ್ಯಕತೆ ಇಲ್ಲ. ಏನು ಅವಶ್ಯಕತೆ ಪ್ರಧಾನವಾಗಿ ಅಂದ್ರೆ ನಾವು ಎಷ್ಟು ದೂರ ನಡೆದಿವಿ, ಎಷ್ಟು ಸಮಯ ಅದು ಕೊಟ್ಟಿದೀವಿ ಅಂತ ಇಂಪಾರ್ಟೆಂಟ್ ಸ್ನೇಹಿತರೆ. ಅದು ನಿಮ್ಗೆ ಉತ್ತಮ ಫಲಿತಾಂಶಗಳು ಕೊಡುತ್ತೆ. ಆದ್ರೆ ಎಷ್ಟು ನಡಕ ನಾವು ಮಾಡ್ಬೇಕು ಪ್ರತಿ ದಿನಕ್ಕೆ ಅಂತಂದ್ರೆ ಖಂಡಿತವಾಗಿ ಈಗಾಗಲೇ ಹೇಳಿದೀನಿ, 1.5 ಗಂಟೆ ಇಲ್ಲಾಂದ್ರೆ 1 ಗಂಟೆ 15 ನಿಮಿಷ ಅಂದ್ರೆ 75 ಮಿನಿಟ್ಸ್. ಯಾಕೆ ಈ ಸಮಯ ಅಂತ ನಾವು ಇದಕ್ಕೂ ನಾವು ಕೇಟಾಯಿಸ್ಬೇಕು ಅಂದ್ರೆ ಒಂದು ಅರ್ಥ ಮಾಡ್ಕೊಳ್ಳಿ. ನಮ್ಮ ಮಾನವನ ದೇಹದಲ್ಲಿ ಈಗಾಗಲೇ ಸ್ನೇಹಿತರೆ, ಮಾನವ ದೇಹದಲ್ಲಿ ಏನಾಗ್ತದೆ, ನಮ್ಮ ಒಳಗಡೆ ಇರುವಂತದ್ದು ರಕ್ತ ಇದೆಲ್ಲ, ನಮ್ಮ ರಕ್ತ ಏನು ಹರಿತಾ ಇದೆಯೋ ಅದು 5 ರಿಂದ 6 ಲೀಟರ್ ರಕ್ತ ಇರುತ್ತೆ. ಈ 5 ರಿಂದ 6 ಲೀಟರ್ ರಕ್ತ ಒಳಗಡೆ ನಮಗೂ ಗ್ಲೂಕೋಸ್ ಅಂತ ಒಂದು ಅಂಶ ಇದೆ. ಆ ಗ್ಲೂಕೋಸ್ ಎಷ್ಟಿರುತ್ತೆ? ಅದು 5 ರಿಂದ 6 ಗ್ರಾಮ್ ಇರುತ್ತೆ. ಈ 5 ರಿಂದ 6 ಗ್ರಾಮ್ ಗ್ಲೂಕೋಸ್ ಏನಿದೆಯೋ ಅದು ಏನಂತದೆ ಅಂದ್ರೆ ಅದು ನಮ್ಗೆ ಶಕ್ತಿ, ಭೌತಿಕ ಶಕ್ತಿ ಕೊಡೋದು ಅದೇ. ಅಂದ್ರೆ ಯಾವುದೇ ನಾವು ತಿಂಡಿ ಆಹಾರ ಪದಾರ್ಥಗಳ ಸೇವನೆ ಮಾಡಿದ ಮೇಲೆ ನಮ್ಗೆ ಉತ್ಪನ್ನ ಆಗಂಥದ್ದು ಗ್ಲೂಕೋಸ್ ಶಕ್ತಿ. ಅದೇ ಕ್ಯಾಲರೀಸು, ಅದೇ ಎನರ್ಜಿ ಅಂತ ಕರಿತೀವಿ. ಆ ಶಕ್ತಿ ಅನ್ನೋದು ಯಾವುದೇ ಆಹಾರ ಪದಾರ್ಥ ಪಚನ ಆಗಿದ ತಕ್ಷಣ ಅಂದ್ರೆ ಜೀರ್ಣ ಆಗಿದ ತಕ್ಷಣ ಈ ಗ್ಲೂಕೋಸ್ ಉತ್ಪನ್ನ ಆಗುತ್ತೆ. ಗ್ಲೂಕೋಸ್ ಉತ್ಪನ್ನ ಆಗಿ ಅದು ಬ್ಲಡ್ ಒಳಗಡೆ ಸೇರ್ಕೊತದೆ. ಆ ಬ್ಲಡ್ ಒಳಗಡೆ ಸೇರ್ಕೊಂಡಿದ ಮೇಲೆ ಈ ಗ್ಲೂಕೋಸ್ ಅನ್ನೋದು ಪ್ರತಿ ಅಂಗಕ್ಕೆ, ಪ್ರತಿ ಅವಯವಕ್ಕೆ, ಪ್ರತಿ ಜೀವಕೋಶಕ್ಕೆ ಬ್ಲಡ್ ಮುಖಾಂತರ ಸರಬರಾಜು ಆಗ್ತಾ ಇರ್ತದೆ. ಅಂದ್ರೆ ಅದು ಪ್ರವಹಿಸ್ತದೆ, ಅರ್ಥ ಮಾಡ್ಕೊಳ್ಳಿ. ಅವಾಗ ಈ ಶಕ್ತಿ ಇದೆಯಲ್ಲ, ಈ ಶಕ್ತಿ 5 ರಿಂದ 6 ಗ್ರಾಮ್ ಇರುತ್ತೆ. ಮತ್ತೆ ಏನು ಇಲ್ಲಿ ಅಂದ್ರೆ ಏನು ಇದಕ್ಕೂ ಅದಕ್ಕೂ ಏನು ಕನೆಕ್ಷನ್ ಅಂತಂದ್ರೆ ನಡಕಕ್ಕೆ ಮತ್ತೆ ಈ ಗ್ಲೂಕೋಸ್ಗೆ ಮತ್ತೆ ಈ ರಕ್ತದಲ್ಲಿರುವಂತ ಈ ಗ್ಲೂಕೋಸ್ ಅಂದ್ರೆ ಸ್ನೇಹಿತರೆ, ನಾವು 15 ನಿಮಿಷ ನಡೆದಿದ್ರೆ ನಾವು 1 ಗ್ರಾಮ್ ಗ್ಲೂಕೋಸ್ ಖರ್ಚು ಮಾಡ್ಬೋದು. ಅದು ಅರ್ಥ ಮಾಡ್ಕೊಳ್ಳಿ. ಇದು ಒಂದು ಲೆಕ್ಕಾಚಾರ, ಅಂದ್ರೆ ಒಂದು ಸ್ಟ್ಯಾಟಿಸ್ಟಿಕ್ಸ್, ಇದು ಗಣಾಂಕ ಅಂತ ಹೇಳ್ಬೋದು. ಆವಾಗ ಏನಾಗ್ತದೆ, 15 ನಿಮಿಷ ನಡೆದ್ರೆ 1 ಗ್ರಾಮ್ ಗ್ಲೂಕೋಸ್ ನಾವು ಖರ್ಚು ಮಾಡ್ತೀವಿ. ಮತ್ತೆ ಎಷ್ಟು ಗ್ಲೂಕೋಸ್ ನಮ್ಮ ಒಳಗಡೆ? 5 ರಿಂದ 6 ಗ್ರಾಮ್ ಇದೆ ಅಲ್ವಾ. 5 ರಿಂದ 6 ಗ್ರಾಮ್ ಯಾವಾಗ ಖರ್ಚು ಮಾಡ್ತೀವೋ ಅವು ಮತ್ತೆ ಫ್ರೆಶ್ ಆಗಿ ಇನ್ ಸ್ವಲ್ಪ ಗ್ಲೂಕೋಸ್ ನಾವು ತಗೋಬಹುದು. ಇಲ್ಲಾಂದ್ರೆ ನಾವು ಹೆಚ್ಚಾಗಿ ಗ್ಲೂಕೋಸ್ ತಗೊಂತ ಹೋಗ್ತದೆ, ಏನಾಗ್ತದೆ ನಾವು ನೋಡಿ, ಈಗ ಆಹಾರ ಪದಾರ್ಥದಲ್ಲಿ ಏನಾಗಿದೆ, ನಿಯಂತ್ರಣ ಇಲ್ಲ ಅಲ್ವಾ. ಈಗ ನಾವು ಇತ್ತೀಚಿನ ಕಾಲದಲ್ಲಿ ನೋಡ್ತಾ ಇದೀವಿ, ಯಾವುದೇ ನಾವು ಆಹಾರ ತಗೊಂತಾ ಇದೀವೋ ನಮ್ಮ ಆಹಾರ ವಿಧಾನದಲ್ಲಿ, ಆರೋಗ್ಯ ವಿಧಾನದಲ್ಲಿ ಯಾವುದಲ್ಲಿ ನಾವು ನಿಯಂತ್ರಣ ಇಟ್ಕೊಂಡಿಲ್ಲ.
ಆ ಅನಿಯಂತ್ರವಾಗಿ ನಾವು ಜೀವನ ನಡ್ಕೊಂಡು ಹೋಗ್ತಾ ಇದ್ವಿ. ಅದೇ ನಮ್ಮ ರೋಗಕ್ಕೆ ಎಲ್ಲಾ ವ್ಯಾಧಿಗಳಿಗೆ ಪ್ರಧಾನ ಕಾರಣ ಅಂತ ಈಗಾಗಲೇ ತಿಳ್ಕೊಂಡಿದ್ವಿ. ಆದ್ರೆ ಈ ನೋಡಿ, ಈ ಆಹಾರ ಪದಾರ್ಥಗಳ ಸೇವನೆ ಮಾಡುವಾಗ ನಾವು ಯಾವುದೇ ಬಿಳಿ ಅಕ್ಕಿ ಇಲ್ಲಾಂದ್ರೆ ಒಂದು ಗೋಧಿ ಹಿಟ್ಟು ಮತ್ತೆ ಚಪಾತಿ ಇದೆಲ್ಲ ಮಾಡ್ಕೊಂತ ತಿಂತಾ ಇರ್ತೀವಿ. ಅದೊಂದೇ ಅಲ್ಲ, ಇನ್ನು ಎಷ್ಟೋ ಶುಗರ್ ಕೋಟೆಡ್ ಅಂದ್ರೆ ಈ ಶುಗರ್ ಬೇಸ್ಡ್ ಅಂದ್ರೆ ಒಂದು ಕೂಲ್ ಡ್ರಿಂಕ್ಸ್ ಆಗ್ಬೋದು ಅಲ್ವಾ, ಕೂಲ್ ಡ್ರಿಂಕ್ಸ್ ಆಗ್ಬೋದು, ಇಲ್ಲಾಂದ್ರೆ ಐಸ್ ಕ್ರೀಮ್, ಇಂಥದೆಲ್ಲ ನಾವು ಸೇವನೆ ಮಾಡುವಾಗ ಏನಾಗ್ತದೆ, ಈ ಹೆಚ್ಚು ಗ್ಲೂಕೋಸ್ ನಮ್ಮ ಒಳಗಡೆ ಬಂದ್ಬಿಡ್ತದೆ. ಅದು ಕರಗಿಸಕ್ಕೂ ಆಗಲ್ಲ, ಅದು ಖರ್ಚು ಮಾಡೋಕ್ಕೂ ಆಗಲ್ಲ. ಆ ಆ ಟೈಮಲ್ಲಿ ನಮಗೆ ಅಂತ ಸಮಯದಲ್ಲಿ ಏನಾಗ್ತದೆ, ನಮ್ಮ ಒಳಗಡೆ ಈ ಡಯಾಬಿಟಿಸ್ ಟೈಪ್ 1 ಟೈಪ್ 2 ಮತ್ತೆ ಹೃದಯ ರೋಗ ಸಂಬಂಧಿಗಳು, IBP, ಇದೆಲ್ಲ ಅಧಿಕ ರಕ್ತದೊತ್ತಡ ಎಲ್ಲಾನು ಆಗ್ತಾ ಇರ್ತದೆ. ಇದೆಲ್ಲ ವ್ಯಾಧಿಗಳು ಬರೋದಕ್ಕೆ ಈ ಹೆಚ್ಚು ಗ್ಲೂಕೋಸ್ ಅನ್ನೋದು, ಅತಿ ಹೆಚ್ಚು ಪರಿಣಾಮದಲ್ಲಿ ಗ್ಲೂಕೋಸು ನಮ್ಮ ರಕ್ತ ಒಳಗಡೆ ಸೇರಿಕೊಂಡಿದಂತ ಒಂದು ಪ್ರಧಾನ ಕಾರಣ ಅಲ್ವಾ. ಮತ್ತೆ ಅದು ಕರಗಿಸ್ಬೇಕಂದ್ರೆ ಈ ನಡಕನು ನಿಮ್ಗೆ ತುಂಬಾ ಸಹಾಯಕಾರಿ, ಅದು ಅರ್ಥ ಮಾಡ್ಕೊಳ್ಳಿ. ಈ ನಡಕ ಒಳ್ಳೆ ಸಹಾಯಕಾರಿ ಅಂತ ನಾನು ಹೇಳ್ತೀನಿ ಅಲ್ವಾ. ಸೊ ಈ ನೋಡಿ, ಈಗ 5 ರಿಂದ 6 ಗ್ರಾಮ್ ನಾವು ಕರಗಿಸ್ಬೇಕಂದ್ರೆ 1 ಗಂಟೆ 15 ನಿಮಿಷ ಇಲ್ಲ 1 ಗಂಟೆ 30 ನಿಮಿಷ ಕಾಲ ನಾವು ನಡಿಬೇಕಾಗತ್ತೆ ಅಲ್ವಾ. ಅವಾಗ ಇನ್ನೊಂದು ಫ್ರೆಶ್ ಆಗಿ ಗ್ಲೂಕೋಸ್ ನಾವು ತಗೊಳಕ್ಕೆ ಅವಕಾಶ ಕೊಡುತ್ತೆ ಅದು. ಅದು ಒಂದೇ ಅಲ್ಲ, ನಾವು ಇನ್ನೂ ಹೆಚ್ಚಾಗಿ ನಡೀತಾ ಹೋದ್ರೆ ಏನಾಗ್ತದೆ, ನಮ್ಮ ದೇಹ ಒಳಗಡೆ ಈಗಾಗಲೇ ಕೊಬ್ಬಿನ ಅಂಶವಾಗಿ ಕೊಲೆಸ್ಟ್ರಾಲ್ ಅಂಶವಾಗಿ ಈಗಾಗಲೇ ಸೇರ್ಕೊಂಡಿರ್ತದೆ. ಅದೆಲ್ಲ ಕರಗಿಸ್ತದೆ ಮತ್ತೆ ಅಲ್ವಾ. ಜಸ್ಟ್ ಹೆಚ್ಚು ವಾಕಿಂಗ್ ಮಾಡ್ತಾ ಹೋದ್ರೆ 1 ಗಂಟೆ 1 ಗಂಟೆ 1 ಗಂಟೆಯಿಂದ 1 ಗಂಟೆ ಅರ್ಧ ಗಂಟೆ ಇಲ್ಲಾಂದ್ರೆ 1 ಗಂಟೆ 15 ನಿಮಿಷ, ಅದಕ್ಕಿಂತ ಹೆಚ್ಚಾಗಿ ನೀವು ನಡೀತಾ ಹೋದ್ರೆ, ನಡಕ ಅನ್ನೋದು ನೀವು ಕೊನಸಾಗಿಸಿದ್ರೆ ಏನಾಗ್ತದೆ, ನಿಮ್ಮ ಒಳಗಡೆ ಈಗಾಗಲೇ ಸೇರ್ಕೊಂಡಂತ ಕೊಬ್ಬು ಅಂಶ ಕೊಲೆಸ್ಟ್ರಾಲ್ ಮತ್ತೆ ಕರಗಿಸ್ತದೆ. ಅದನ್ನೇ ಗ್ಲೂಕೋಸ್ ಆಗಿ ಪರಿವರ್ತನೆ ಮಾಡ್ಕೊತದೆ. ಯಾಕಂದ್ರೆ ನೀವು ಮತ್ತೆ ಫ್ರೆಶ್ ಆಗಿ, ಸೊ ನೀವು ಹೊಸದಾಗಿ ಇನ್ನು ಗ್ಲೂಕೋಸ್ ನೀವು ದೇಹಕ್ಕೆ ಕೊಡ್ತಾ ಇಲ್ಲ ಅಂತ ಇರುವಾಗ, ಇದೊಂದೇ ಅಲ್ಲ, ಉಪವಾಸ ನೋಡಿ, ಉಪವಾಸ ಟೈಮಲ್ಲಿ ಅಷ್ಟೇ ಆಗೋದು. ಏನಾಗ್ತದೆ, ಉಪವಾಸ ಟೈಮಲ್ಲಿ ನಾವು ಯಾವುದು ಆಹಾರ ಪದಾರ್ಥ ಘನ ಪದಾರ್ಥ ನಮ್ಮ ದೇಹಕ್ಕೆ ಕೊಡಲ್ಲ. ಅವಾಗ ಏನ್ ಮಾಡ್ತದೆ ಗೊತ್ತಾ, ದೇಹ ನಮ್ಮ ಒಳಗಡೆ ಇರುವಂತ ಈಗಾಗ್ಲೇ ಇರುವಂತ ಈ ಕೊಬ್ಬಿನಾಂಶ, ಈ ಕೊಲೆಸ್ಟ್ರಾಲ್ ಅದನ್ನೆಲ್ಲ ಕರಗಿಸ್ಕೊಂಡು ಅದನ್ನೇ ಗ್ಲೂಕೋಸ್ ಆಗಿ ಪರಿವರ್ತನೆ ಮಾಡಿಕೊಂಡು ದೇಹ ನಡೆಸ್ತಾ ಹೋಗ್ತದೆ. ಎಲ್ಲ ಅವಯವಗಳಿಗೆ ಅದು ಪ್ರವಹಿಸ್ತದೆ. ಮತ್ತೆ ಎಲ್ಲ ಅವಯವಗಳು ಕೆಲಸ ಮಾಡೋದು ಆ ಗ್ಲೂಕೋಸ್ ಅಂತ ಆಸಕ್ತಿಯಿಂದ ನಡೀತಾ ಇರ್ತದೆ. ಇದು ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಇದು ಪ್ರಧಾನ ಅಂಶ ಸ್ನೇಹಿತರೆ. ಸೊ ಈ ತರ ನಾವು ಆ, ಈ ಈ ಅಂದ್ರೆ ಈ ನಡಕ ಅನ್ನೋದು ಇಷ್ಟು ಪ್ರಾಧಾನ್ಯವಾಗಿರ್ತದೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಈಗ ನೋಡಿ, ಇತ್ತೀಚಿನ ಕಾಲದಲ್ಲಿ ಆ, ನಾವೆಲ್ಲರೂ ಏನ್ ಮಾಡ್ತೀವಿ ಅಂದ್ರೆ, ಯುವಕರು ಏನ್ ಮಾಡ್ತಾರೆ, ಅವರು ಈ ನಡಕ ಅನ್ನೋದು ಒಂದು ಪ್ರಾಧಾನ್ಯ ಕೊಡಲ್ಲ. ಅವ್ರು ಏನ್ ಮಾಡ್ತಾರೆ, ಜಿಮ್ಗೆ ಹೋಗೋದು ಪ್ರಾಧಾನ್ಯ ಕೊಡ್ತಾರೆ. ಇದು ಒಂಥರ ಈ ಈ ಕರೆಂಟ್ ಡೇಸ್ ಫ್ಯಾಷನ್ ಅಂದ್ರೆ ಇತ್ತೀಚಿನ ನವೀನ ಕಾಲದ ಒಂದು ಫ್ಯಾಷನ್ ಆಗ್ಬಿಟ್ಟಿದೆ, ಒಂದು ಫ್ಯಾಷನ್ ಆಗಿದೆ. ಯಾಕಂದ್ರೆ ಜಿಮ್ಗೆ ಹೋಗೋದು, ಅಲ್ಲಿ ಹೆಚ್ಚು ಒತ್ತಡ ಕೊಡೋದು ದೇಹಕ್ಕೆ, ಹೆಚ್ಚು ಒತ್ತಡ ಅಂದ್ರೆ ಅಂಗಗಳಿಗೆ ಹೆಚ್ಚು ಒತ್ತಡ ಕೊಡೋದು, ಅದೆಲ್ಲ ಸರಿ ಇಲ್ಲ. ಅದು ಅಸಹಜ ಅಂತ ಹೇಳ್ಬೋದು ಸ್ನೇಹಿತರೆ. ಮತ್ತೆ ಏನ್ ಮಾಡ್ಕೋಬೇಕಂದ್ರೆ, ವ್ಯಾಯಾಮ ಮಾಡಿ, ಸೂರ್ಯ ನಮಸ್ಕಾರ ಮಾಡಿ, ಆಸನಗಳು ಮಾಡಿ, ಇದೆಲ್ಲ ಸಹಜ ಪದ್ಧತಿಯಲ್ಲಿ ಹೋಗುತ್ತೆ. ಅದಕ್ಕೋಸ್ಕರ ಈ ಜಿಮ್ಮು ಇಂಥದಿಂದ ನಮ್ಮ ದೇಹಕ್ಕೆ ಒಳ್ಳೇದಾಗ್ತದ ಅಂದ್ರೆ ಖಂಡಿತವಾಗಿ ಅಷ್ಟು ಒಳ್ಳೇದಾಗಲ್ಲ. ಅದು ಅರ್ಥ ಮಾಡ್ಕೊಂಡು ಈ ವ್ಯಾಯಾಮ, ಈ ನಡಕ, ಈ ಈ ನಮ್ಮ ನಮ್ಗೆ ಗೊತ್ತಿರುವಂತ ಈ ಪ್ರಾಚೀನ ಪದ್ಧತಿಗಳೆಲ್ಲ ನಾವು ಅಳವಡಿಸ್ಕೊಂಡ್ರೆ ನಿಜವಾಗಿ ಜೀವನ ಕರೆಕ್ಟಾಗಿ ನಡ್ಸ್ಕೊಂಡು ನಾವು ಹೋಗ್ಬೋದು ಸ್ನೇಹಿತರೆ. ಅದು ಅರ್ಥ ಮಾಡ್ಕೊಳ್ಳಿ. ಸೊ ಈ ತರ ವ್ಯಾಯಾಮ ಮಾಡುವಾಗ ಖಂಡಿತವಾಗಿ ಏನಾಗ್ತದೆ, ನಮ್ಮ ಇಡೀ ದೇಹದಲ್ಲಿ ಪ್ರತಿ ಅವಯವಕ್ಕೂ ಒಂಥರ ಮೂಮೆಂಟ್ ಬರುತ್ತೆ. ಮೂಮೆಂಟ್ ಅಂದ್ರೆ ಒಂಥರ ಎಕ್ಸಸೈಸ್ ತರ, ಅದೇ ಒಂದು ವ್ಯಾಯಾಮ ಆಗ್ಬಿಡ್ತದೆ. ಪ್ರತಿ ಅಂಗಕ್ಕೆ ವ್ಯಾಯಾಮ ಆಗೋದು ಈ ನಡಕದಲ್ಲಿ ಆಗತ್ತೆ. ಅದೊಂದೇ ಅಲ್ಲ ಸ್ನೇಹಿತರೆ, ಒಳ್ಳೆ ಗಾಳಿ ಅಂದ್ರೆ ನೀವು ಆಚೆ ಕಡೆ ಹೋದ್ರೆ ಒಂದು ಪಾರ್ಕ್ ಅಲ್ಲಿ ವ್ಯಾಯಾಮ ಮಾಡಿ, ಪಾರ್ಕ್ ಅಲ್ಲಿ ನಡಕ ಕೊನಸಾಗಿಸಿ, ಇಲ್ಲಾಂದ್ರೆ ಇನ್ನು ಬೇರೆ ಒಂದು ನೀರಿದ್ರೆ ಆ ನೀರಾಂಶ ಎಲ್ಲಿರ್ತದೆ ಜಾಸ್ತಿ, ಅಲ್ಲೆಲ್ಲ ನೀವು ನಡಕ ಮಾಡ್ತಾ ಹೋದ್ರೆ ಏನಾಗ್ತದೆ, ಖಂಡಿತವಾಗಿ ನಿಮಗೆ ಒಳ್ಳೆ ಫ್ರೆಶ್ ಏರ್. ಸೊ ನಾನು ಈಗಾಗಲೇ ಹೇಳಿದಲ್ಲ, ಒಳ್ಳೆ ಆಕ್ಷನ್ ಬೇಕು, ನಮ್ಮ ದೇಹಕ್ಕೆ ಏನ್ ಬೇಕು, ಒಳ್ಳೆ ಆಕ್ಷನ್ ಬೇಕು, ಅದೆಲ್ಲ ನಿಮಗೆ ಸಿಗ್ತದೆ. ಸೊ ಅಂತ ಪ್ಲೇಸ್ ಅಲ್ಲಿ ನೀವು ವಾಕಿಂಗ್ ಮಾಡ್ತಾ ಹೋದ್ರೆ, ಸೊ ಅಲ್ವಾ. ಅದೇ ತರ ಈ ವಾಕಿಂಗ್ ಅನ್ನೋದು ಇನ್ನು ಆ ತರ ನಾವು ವಾಕಿಂಗ್ ಮಾಡುವಾಗ ಏನಾಗ್ತದೆ, ಎಷ್ಟೋ ಸ್ನೇಹಿತರು ನಮ್ಗೆ ಪರಿಚಯ ಆಗ್ತಾರೆ ಅಲ್ವಾ. ಒಳ್ಳೆ ಮಾತುಗಳು ಮಾಡ್ತಾ ಅವ್ರ ಜೊತೆಗೆ ನಾವು ಅವ್ರು ಎಲ್ಲಾನು ಒಂದ್ಸರಿ ಗೆಟ್ ಟುಗೆದರ್ ಆದ್ಮೇಲೆ ಅವ್ರ ಜೊತೆಗೆ ನಾವು ಒಳ್ಳೆ ಮಾತುಗಳು ಮಾಡ್ತಾ, ಸೊ ಅದೊಂದು ಪಾಸಿಟಿವ್ ಸಕಾರಾತ್ಮಕ ಭಾವನೆಗಳು ನಮಗೆ ಉತ್ಪನ್ನ ಆಗುತ್ತೆ. ಸೊ ಅದನ್ನು ಒಳ್ಳೇದಾಗತ್ತೆ ಅಲ್ವಾ, ಒಳ್ಳೆ ಫ್ರೆಂಡ್ಶಿಪ್ ಇದೆಲ್ಲ ಸಿಗ್ತದೆ. ಸೊ ಈ ತರ ನಾವು ಮಾಡ್ಕೊಂತ ವ್ಯಾಯಾಮವನ್ನು ಕಡ್ಡಾಯವಾಗಿ ನಿಮ್ಮ ಈ ನಡಕ ಅನ್ನೋದು ಒಂದು ವ್ಯಾಯಾಮವಾಗಿ ಕಡ್ಡಾಯವಾಗಿ ನೀವೆಲ್ಲಾನು ಸೇರಿಸ್ಕೋಬೇಕಂತ ಮತ್ತೊಂದು ಸರಿ ಎಲ್ಲರಿಗೂ ವಿನಂತಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇದು ಈ ತರ ಇಂಥ ಪ್ರಾಧಾನ್ಯ ಈ ನಡಕ ಅನ್ನೋದು ಇದೆ. ಆದ್ರೆ ನೋಡಿ, ಓಡೋದು ಅನ್ನೋದು ಓಡೋದು ನೋಡಿ ಸ್ನೇಹಿತರೆ, ನಾವು ಇಷ್ಟುವರೆಗೆ ತಿಳ್ಕೊಂಡಿರೋದು ನಡಕ ಅನ್ನೋದು.
ಮತ್ತೆ ಓಡೋದು ಒಳ್ಳೇದ ಅಲ್ಲ ಅಂತ ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಓಡೋದು ಅನ್ನೋದು ಒಳ್ಳೇದಲ್ಲ ಸ್ನೇಹಿತರೆ. ಯಾವ್ದಿಗೆ? ನಮ್ಮ ಪ್ರಾಣಿಗೆ ಅಂದ್ರೆ ನಮ್ಮ ಮನಸ್ಸಿನಿಗೆ ಅಂದ್ರೆ ಮಾನವ ಕುಲಕ್ಕೆ ಅದು ಒಳ್ಳೇದಲ್ಲ. ಮತ್ತೆ ಏನಾಗಿದೆ ಅಂದ್ರೆ ಇಲ್ಲಿ ನೋಡಿ ಸ್ನೇಹಿತರೆ, ಪ್ರತಿ ಮಾನವನು ಎರಡು ಕಾಲ ಜಂತು. ಅದೇ ನಾಲ್ಕು ಕಾಲು ಜಂತುಗಳಿದೆ. ಅಂದ್ರೆ ಈಗ ನೋಡಿ, ಒಂದು ನಾಯಿ ಇರ್ಬೋದು, ಒಂದು ಟೈಗರು, ಲೈನು, ಮತ್ತೆ ಯಾವುದೇ ಇರಲಿ, ಇದೆಲ್ಲ ಏನಂದ್ರೆ ನಾಲ್ಕು ಕಾಲು ಜಂತುಗಳು. ಅದೇನಾಗ್ತದೆ, ನಾಲ್ಕು ಕಾಲು ಜಂತುಗಳಿರುವಾಗ ಅದು ಓಡೋದಕ್ಕೆ ಅದು ಕರೆಕ್ಟ್ ಆಗಿರ್ತದೆ, ಅದು ಸಹಿ. ಬಟ್ ಆದ್ರೆ ನಮ್ಮ ಎರಡು ಕಾಲು ಜಂತು ಏನಿದೆ, ನಾವು ಎರಡು ಕಾಲು ಜಂತು, ನಾವು ಓಡೋದು ಕರೆಕ್ಟ್ ಅಲ್ಲ. ಮತ್ತೆ ಏನಂತಂದ್ರೆ ನಾವು ನಡಕ ಮಾತ್ರ ಕರೆಕ್ಟ್ ನಮ್ಗೆ. ಯಾಕಂದ್ರೆ ಯಾವಾಗ ನಾವು ಓಡೋಕೆ ಪ್ರಯತ್ನ ಮಾಡ್ತೀವೋ, ಅಂದ್ರೆ ಈ ರನ್ನಿಂಗ್ ಮಾಡಕ್ ಪ್ರಯತ್ನ ಮಾಡ್ತೀವೋ, ಏನಾಗ್ತದೆ, ಎಸ್ ಎಲ್ಲ ನಮ್ಮ ವೆಯ್ಟ್ ಎಲ್ಲಾನು ನಮ್ಮ ಮೊಣಕಾಲು ಕೀಲುಗಳ ಮೇಲೆ ಬಿದ್ದೋಗ್ತದೆ. ಆವಾಗ ಮೊಣಕಾಲು ಕೀಲುಗಳು ವೇಗವಂತವಾಗಿ ಅవి ಡ್ಯಾಮೇಜ್ ಆಗ್ತಾ ಬರ್ತದೆ. ಈಗ ನೋಡಿ, ಎಷ್ಟೋ ಅಥ್ಲೆಟಿಕ್ಸ್ ಪ್ಲೇ ಮಾಡ್ತಾ ಇರ್ತಾರೆ, ಅಂದ್ರೆ ಸ್ಪೋರ್ಟ್ಸು, ಈ ರನ್ನಿಂಗು ಇದೆಲ್ಲ ತುಂಬಾ ಯುವಕರು ಮಾಡ್ತಾ ಇರ್ತಾರಲ್ವಾ. ಅವರು ಒಂದು 50 ವರ್ಷಕ್ಕೆ ಬರೋ ಆ ಏಜ್ಗೆಲ್ಲ ಅವ್ರು ಪೂರ್ತಿ ಈ ಪಾದ ಕೀಲುಗಳು, ಈ ಮೊಣಕಾಲು ಕೀಲುಗಳು ಎಲ್ಲಾನು ಪೂರ್ತಿ ಏನಾಗ್ತದೆ, ಡ್ಯಾಮೇಜ್ ಆಗ್ತಾ ಬರ್ತದೆ ಸ್ನೇಹಿತರೆ. ಅದು ಏನು ಯೂಸ್ ಆಗಲ್ಲ. ಅದು ಮುಂದಿನ ದಿವಸದಲ್ಲಿ ಅವರು ತುಂಬಾ ನೋವು ಅನುಭವಿಸ್ತಾರೆ, ಆ ರೋಗಗಳು ಬಂದ್ಬಿಡ್ತದೆ. ಸೊ ಅದೆಲ್ಲಾನು ತುಂಬಾ ಆ ಮುಂದಿನ ದಿವಸದಲ್ಲಿ ಅವರು ಅದು ಸರಿಯಾಗಿ ವೆಯ್ಟ್ ಜಾಸ್ತಿ ಆಗ್ಬಿಡ್ತಾರೆ, ಮತ್ತೆ ನಡೆಯೋಕ್ಕೂ ಸಾಧ್ಯವಾಗಲ್ಲ, ಅಷ್ಟು ತೊಂದರೆ ಅವರು ಅನುಭವಿಸ್ತಾರೆ. ಅದು ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಈ ಓಡೋದು ಅನ್ನೋದು ಒಳ್ಳೇದಲ್ಲ ಅಂತ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಆಮೇಲೆ ಆ ಜೊತೆಗೆ ಸ್ನೇಹಿತರೆ, ಈ ಓಡೋದಕ್ಕಿಂತ ನೀನು ಏನ್ ಹೇಳ್ತಿ ಅಂದ್ರೆ, ಹೆಚ್ಚಾಗಿ ಒಂದು ಸೈಕ್ಲಿಂಗ್ ಮಾಡಿ. ಸೈಕ್ಲಿಂಗ್ ಒಳ್ಳೇದೆ. ಆಮೇಲೆ ಈಜು ಅಂದ್ರೆ ಸ್ವಿಮ್ಮಿಂಗ್ ಮಾಡಿ, ಅದನ್ನು ಒಳ್ಳೇದೆ. ಆದ್ರೆ ಸ್ವಿಮ್ಮಿಂಗ್ ಅನ್ನೋದು ಸೊ ನಮ್ಮ ಏಜ್ ಪ್ರಕಾರ ಒಂದು 45 ವರ್ಷ ಮೇಲೆ ಹೋದ್ರೆ ಈಗ ಕಲಿಯಕ್ ಆಗಲ್ಲ. ಈಗಾಗಲೇ ಕಲ್ತಿದ್ರೆ, ನೀವು ಈಗಾಗಲೇ ನಿಮ್ಗೆ ಗೊತ್ತಿದ್ರೆ ಮಾಡ್ಕೊಂತ ಹೋಗಿ. ಈಗ ಫ್ರೆಶ್ ಆಗಿ ಕಲಿಯಕ್ಕೆ ಹೋಗ್ಬಾರ್ದು. ಓಕೆ, ಅದಕ್ಕೆ ಬಿಟ್ಟು ನಾವು ಒಂದು ಒಂದು ಸೈಕ್ಲಿಂಗ್ ಮಾಡ್ಕೋಬೋದು. ಒಳ್ಳೆ ಸೈಕ್ಲಿಂಗ್ ಮಾಡ್ಕೊಂಡ್ರೆ ಅದಕ್ಕೂ ನಾವು ಒಳ್ಳೆ ಎಕ್ಸಸೈಸ್ ಆಗುತ್ತೆ ಸ್ನೇಹಿತರೆ. ಸೊ ಈ ತರ ಇಂಥ ಬೇರೆ ಬೇರೆ ಪ್ರಕ್ರಿಯೆಗಳು ನಾವು ಮಾಡ್ಕೊಂತ ಹೋಗೋಣ. ಆಮೇಲೆ ಪ್ರಾಣಾಯಾಮ, ಯೋಗಾಸನ ಅಲ್ವಾ, ಇದೆಲ್ಲ ನಾವು ಅಳವಡಿಸ್ಕೋಬಹುದು. ಒಳ್ಳೆ ಪ್ರಾಣಾಯಾಮ ಪ್ರಕ್ರಿಯೆಗಳು, ಯೋಗಾಸನಗಳು, ಸೂರ್ಯ ನಮಸ್ಕಾರಗಳು, ಇದೆಲ್ಲ ನಾವು ಮಾಡ್ಕೊಂತ ಹೋಗೋಣ. ಇದು ನಮಗೆ ಒಳ್ಳೆ ಆರೋಗ್ಯ ತಂದು ಕೊಡ್ತದೆ, ಅದು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಸ್ನೇಹಿತರೆ, ಇನ್ನೊಂದು ಏನಂದ್ರೆ, ಆಮ್, ಈ ಹಾರ್ವರ್ಡ್ ಯೂನಿವರ್ಸಿಟಿ ಇದೆಯಲ್ಲ, ಹಾರ್ವರ್ಡ್ ಯೂನಿವರ್ಸಿಟಿ ಏನ್ ಮಾಡಿದೆ, ಅವರು ಅಲ್ಲೇ ಸ್ಟೂಡೆಂಟ್ಸ್ ಮೇಲೆ ಒಂದು ಸಂಶೋಧನೆ ನಡೆಸಿದ್ದಾರೆ. ಆ ಸಂಶೋಧನೆ ಏನಂತ ನಾನು ನಿಮ್ಗೆ ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ. ಈ ಸಂಶೋಧನೆ ಯಾಕೆ ನಡೆಸಿದಂದ್ರೆ, ಯಾರು ಆರೋಗ್ಯವಂತವಾಗಿ ಬದುಕ್ತಾರೆ, ಯಾರು ಆರೋಗ್ಯನ ಚೆನ್ನಾಗಿ ಇಟ್ಕೊಂಡು ಆರೋಗ್ಯವನ್ನು ಆನಂದವಾಗಿರ್ತಾರೆ ಅಂತ. ಸೊ ಆ ಸಂಶೋಧನವನ್ನು ಕೊನಸಾಗಿಸಿ ಎಷ್ಟೋ ಸಾವಿರಾರು ವಿದ್ಯಾರ್ಥಿ ಮೇಲೆ, ಅಂದ್ರೆ ಹಾರ್ವರ್ಡ್ ಯೂನಿವರ್ಸಿಟಿ ಅನ್ನೋದು ಎಷ್ಟೋ ಹಳೆ ಯೂನಿವರ್ಸಿಟಿ ಅದು. ಅದಕ್ಕಿರುವಂತ ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿಗಳು ಈಗಾಗಲೇ 9 ವರ್ಷ ಅಂದ್ರೆ 90 ಇಯರ್ಸ್ 100 ಇಯರ್ಸ್ ಕ್ರಾಸ್ ಆಗಿರ್ತಾರೆ. ಅದೆಲ್ಲ ಪ್ರತಿಯೊಬ್ಬರು ಗೊತ್ತು. ಅದಕ್ಕೋಸ್ಕರ ಅವ್ರಿಗೆ ಎಷ್ಟೋ ಜಾಸ್ತಿ ವಿದ್ಯಾರ್ಥಿಗಳು, ಹಳೇ ವಿದ್ಯಾರ್ಥಿಗಳು ಸಿಗ್ತಾರೆ ಅಲ್ವಾ. ಆದ್ರೆ ಎಲ್ಲರ ಮೇಲೆ ಅವರು ಪರಿಶೋಧನೆ ಮಾಡುವಾಗ 3 ಅಂಶಗಳು ಆಚೆ ಕಡೆ ಬರುತ್ತೆ. ಪ್ರಧಾನವಾಗಿ 3 ಅಂಶಗಳು. ಏನು ಮೊದಲನೇದಂದ್ರೆ, ಯಾರ್ಯಾರು ಆಲ್ಕಹಾಲ್ ಕುಡಿದಿದ್ರೋ ಅವರು ಬೇಗ ತೀರೋಗಿದ್ದಾರೆ, ಅಂದ್ರೆ ಬೇಗ ಸಾವನ್ನು ಅನುಭವಿಸಿದ್ದಾರೆ. ಅದು ಒಂದು ಅವ್ರಿಗೆ ಅವ್ರು ಕಂಡಿಡಿದ್ದಾರೆ. ಅಂದ್ರೆ ಏನಂದ್ರೆ, ಅವರು ಏನಾಗ್ತದೆ, ಆಲ್ಕಹಾಲ್ ಕುಡಿದ್ರೆ ಯಕೃತ್ತು ಮತ್ತೆ ಹೃದಯಕ್ಕೆ ತೊಂದರೆ ಆಗ್ತದೆ ಖಂಡಿತವಾಗಿ. ಅವಾಗ ಬೇಗ ಅವರು ಸಾವು ಅನುಭವಿಸಿದ್ದಾರೆ. ಅದು ಮೊದಲನೇದು. ಎರಡನೇದು ಏನಂದ್ರೆ, ತಂಬಾಕು ಒಳ್ಳೇದಲ್ಲ ಅಂತ ಅದನ್ನು ತಿಳ್ಕೊಂಡಿದ್ದಾರೆ. ಅದರಿಂದನೂ ಎಷ್ಟೋ ಜನ ಈಗಾಗಲೇ ಅವರು ಪರಿಶೋಧನೆ ಮಾಡಿರುವಂತ ವಿದ್ಯಾರ್ಥಿಗಳು ತೀರ್ಕೊಂಡಿದ್ದಾರೆ, ಅದನ್ನು ಅವರು ಕಂಡುಹಿಡಿದ್ದಾರೆ. ಮೂರನೆಯದು ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ, ಒಳ್ಳೆ ಸ್ನೇಹಿತರು ಯಾರು ಮಾಡ್ಕೊಂಡಿದ್ರು, ಗುಡ್ ಫ್ರೆಂಡ್ಸ್, ಒಳ್ಳೆ ಸ್ನೇಹಿತರು ಯಾರು ಅವ್ರ ಜೀವನದಲ್ಲಿ ಮಾಡ್ಕೊಂಡಿದ್ರು, ಅವರೆಲ್ಲರೂ ತುಂಬಾ ಆರೋಗ್ಯವಂತವಾಗಿದ್ದಾರೆ, ಅವರು ದೀರ್ಘಕಾಲ ಬದುಕಿದ್ದಾರೆ ಅಂತ ಇನ್ನೊಂದು ಅಂಶ ಆಚೆ ಕಡೆ ಬಂತು. ಅದಕ್ಕೋಸ್ಕರ ಸ್ನೇಹಿತರೆ, ನಮ್ಗೆ ಬೇಕಾಗಿರೋದು ನಮ್ಮ ಜೀವನದಲ್ಲಿಯೂ ಸಹ ನಾವು ಒಳ್ಳೆ ಒಳ್ಳೆ ಫ್ರೆಂಡ್ಸ್, ಒಳ್ಳೆ ಸ್ನೇಹಿತರು ನಮ್ಮ ಸುತ್ತಮುತ್ತ ಇದ್ರೆ, ನಾವು ಯಾವಾಗಲೂ ಏನೇ ಸ್ವಲ್ಪ ನೋವು ಅನಿಸಿದ್ರು, ಮತ್ತೆ ನಮ್ಮ ಮನಸ್ಸು ಸ್ವಲ್ಪ ಗೊಂದಲ ಆದ್ರೂ ಒಳ್ಳೆ ಸ್ನೇಹಿತರ ಹತ್ರ ನಾವು ಮಾತಾಡಿದ್ರೆ, ಹಂಚ್ಕೊಂಡಿದ್ರೆ, ಎಲ್ಲ ನಾವು ನಮ್ಮ ಫೀಲಿಂಗ್ಸು ನಮ್ದೆಲ್ಲಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಎಲ್ಲಾನು ಆಚೆ ಕಡೆ ಹೋಗ್ಬಿಡ್ತದೆ. ಆವಾಗ ನಮ್ಮ ಭಾರ, ಅಂದ್ರೆ ನಮ್ಮ ಮನಸ್ಸಲ್ಲಿರುವಂತಹ ಭಾರ ಕಡಿಮೆ ಆಗತ್ತೆ. ಅವಾಗ ನಮ್ಮ ಜೀವನವನ್ನು ಮತ್ತೆ ಪ್ರಶಾಂತವಾಗಿ ನಡ್ಕೊಳ್ಳೋಕೆ ಸಾಧ್ಯವಾಗತ್ತೆ. ಸೊ ಇಷ್ಟೆಲ್ಲ ಅಂಶಗಳು ನಾವು ತಿಳ್ಕೊಂಡಿದ್ವಿ ಸ್ನೇಹಿತರೆ ಇವತ್ತು ಕಾರ್ಯಕ್ರಮದಲ್ಲಿ. ಸೊ ಅದಕ್ಕೋಸ್ಕರ ಪ್ರತಿಯೊಬ್ಬರು ನಮ್ಮ ಜೀವನವನ್ನು ಸುಧಾರಿಸ್ಕೋಬೇಕು, ಆನಂದವಾಗಿ ಬದುಕಬೇಕಂದ್ರೆ ಇದೆಲ್ಲ ನಾವು ಪಾಲನೆ ಮಾಡಬೇಕು.